ಹಲೋ ಫ್ರೆಂಡ್ಸ್, ನಮಸ್ಕಾರ. AVK ಹಾಬಿ ಐಡಿಯಾಸ್ಗೆ ಸ್ವಾಗತ. ಇವತ್ತಿನ ನನ್ನ ವಿಡಿಯೋದಲ್ಲಿ ನಾನು ಒಂದು ಸುಂದರವಾಗಿ ಬೀಡೆಡ್ ಸ್ಯಾರಿ ಕುಚ್ಚನ್ನ ಹೇಗೆ ಹಾಕೋದು ಅಂತ ತೋರಿಸ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ AVK ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ. ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ವಿಡಿಯೋದ ಪ್ರತಿ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋನ ನೋಡೋದಕ್ಕೆ ಸಹಾಯ ಆಗುತ್ತೆ. ಬನ್ನಿ ಫ್ರೆಂಡ್ಸ್, ಇವತ್ತಿನ ಕುಚ್ಚಿನ ವಿಡಿಯೋದಲ್ಲಿ ಹೇಗೆ ಹಾಕೋದು, ಎಷ್ಟು ಗ್ರ್ಯಾಂಡಾಗಿ ಕಾಣಿಸುತ್ತೆ ಮತ್ತು ಎಷ್ಟು ಅಮೌಂಟಲ್ಲಿ ಇದನ್ನು ಮುಗಿಸ್ಬೋದು ನಾವೇ ಹಾಕ್ಕೊಂಡ್ರೆ ಅನ್ನೋದನ್ನು ಸಹ ತಿಳ್ಕೊಬಿಡೋಣ. ಬನ್ನಿ ಫ್ರೆಂಡ್ಸ್, ಇವಾಗ ಸೀರೆ ಕುಚ್ಚನ್ನ ಹೇಗೆ ಹಾಕೋದು, ಏನು ಐಟಮ್ಸ್ ಬೇಕು ಅಂತ ನೋಡಿಬಿಡೋಣ. ನೋಡಿ, ನಾನಿಲ್ಲಿ ಈ ಥರ ಗೋಲ್ಡನ್ ಬೀಡ್ಸ್ ಏನು ಬರುತ್ತೆ ಅದು ತೊಗೊಂಡಿದ್ದೀನಿ, ಮತ್ತು ಕ್ರಿಸ್ಟಲ್ಸ್ ತೊಗೊಂಡಿದ್ದೀನಿ, ಮತ್ತು ಇದೇನು ನಾವು ಹ್ಯಾಂಡ್ ಎಂಬ್ರಾಯ್ಡ್ರಿಗೆ ಥ್ರೆಡ್ ಯೂಸ್ ಮಾಡ್ತೀವಲ್ಲ ಅದು, ಕಟ್ಟರು, ಮತ್ತು ನಾರ್ಮಲ್ ಸೂಜಿಗೆ ಒಟ್ಟು 4 ಎಳೆ ಹಾಕ್ಕೊಂಡಿದ್ದೀನಿ ದಾರನ. ನೋಡಿ, ಇವಾಗ ನಾನು ನೋಡಿ ಇಲ್ಲೊಂದು ಫಾಲ್ಗೆ ಹಾಕಿ ತೋರಿಸ್ತಾ ಇದ್ದೀನಿ. ನೀವು ಡೈರೆಕ್ಟ್ ಸೀರೆಗೂ ಹಾಕ್ಕೋಬೋದು. ನೋಡಿ, ಫಸ್ಟು ಹೀಗೆ ನಾನು ಬೀಡ್ಸ್ನ ಹಾಕ್ತಾ ಇದ್ದೀನಿ. 1 2 3 4 ಬೀಡ್ಸ್ ಹೀಗೆ ತೊಗೊಂಬಿಟ್ಟು ಏನು ನಾಟ್ ಹಾಕಿರ್ತೀವಲ್ಲ ಅದ್ರ ಒಳಗಡೆಯಿಂದ ನೋಡಿ, ಈ ಥ್ರೆಡ್ ಏನಿರತ್ತಲ್ಲ, ಥ್ರೆಡ್ ಒಳಗಡೆ ಈ ಥರ ಹಾಕಿ ಎಳಿಬೇಕು. ನೆಕ್ಸ್ಟ್ ನೋಡಿ, ಈ ಬೀಡ್ಸ್ ಏನಿರತ್ತಲ್ಲ ಅದರ ನೆಕ್ಸ್ಟ್ ಬೀಡ್ಸು ಅದ್ರ ಒಳಗಡೆ ಹೀಗೆ ಸೂಜಿನ ಹಾಕ್ತಾಯಿದ್ದೀನಿ. ಹೀಗೆ ಹಾಕಿಬಿಟ್ಟು ಮತ್ತು ಇಲ್ಲಿ ಥ್ರೆಡ್ ಏನಿರುತ್ತೆ ಅದ್ರ ಒಳಗಡೆ ಹೀಗೆ ಹಾಕಿಬಿಟ್ಟು ಹೀಗೊಂದು ನಾಟ್ ನೋಡಿ, ಈ ರೀತಿ ಸ್ಕ್ವೇರ್ ಶೇಪ್ ಬಂದಿರುತ್ತೆ. ಮತ್ತು ಇಲ್ಲಿ ಎಕ್ಸ್ಟ್ರಾ ಥ್ರೆಡ್ ಏನಾದ್ರು ಕಾಣಿಸುತ್ತೆ ಅಂತಾದರೆ ಒಂಚೂರು ಹೀಗೆ ಕಟ್ ಮಾಡಿಕೊಂಡ್ರೆ ಆಯಿತು. ನೆಕ್ಸ್ಟು ನೋಡಿ, ಮತ್ತೊಂದು ನಾನು ಬೀಡ್ ತೊಗೋತಾ ಇದ್ದೀನಿ. ಈ ಬೀಡನ್ನ ತೊಗೊಂಬಿಟ್ಟು ಹೀಗೆ ಹಾಕಿ ನೋಡಿ, ಈ ನೆಕ್ಸ್ಟ್ ಬೀಡ್ ಏನಿರುತ್ತಲ್ಲ ಅದರ ಆಪೋಸಿಟ್ ಬೀಡ್ ಇದೇನಿರುತ್ತಲ್ಲ ಇದ್ರ ಒಳಗಡೆ ಹೀಗೆ ಸೂಜಿನ ಹಾಕ್ತಾ ಇದ್ದೀನಿ. ಮತ್ತು ಮತ್ತೊಂದು ಗೋಲ್ಡನ್ ಬೀಡ್ ತೊಗೋತಾ ಇದ್ದೀನಿ. ಹೀಗೆ ಅದರ ನೆಕ್ಸ್ಟ್ ಬೀಡ್ ಏನಿರತ್ತಲ್ಲ ಈ ಥರ ಇದರೊಳಗಡೆ ಹಾಕಿ ನಾವು ಎಳಿಬೇಕಿದ್ರೆ ಟೈಟಾಗಿ ಎಳ್ಕೋಬೇಕು. ಮತ್ತು ಮತ್ತೊಂದು ಬೀಡು, ಇವಾಗ ಹೀಗೆ ಟೈಟಾಗಿ ಎಳ್ಕೊಳ್ಬೇಕು. ಕೊನೆಯದಾಗಿ ಇನ್ನೊಂದು ಬೀಡನ್ನ ಹಾಕಬೇಕು ಫ್ರೆಂಡ್ಸ್. ಈ ದಾರ ಎಳಿಬೇಕಿದ್ರೆ ಲೂಸ್ ಮಾಡ್ಕೋಬಾರ್ದು. ಲೂಸ್ ಮಾಡ್ಕೊಂಬಿಟ್ರೆ ಈ ನಮಗೆ ದಾರ ಕಾಣಿಸೋದಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಆವಾಗ ಹಾಕಿರೋ ವರ್ಕು ಚೆನ್ನಾಗಿ ಕಾಣಿಸಲ್ಲ. ನೋಡಿ, ಎಷ್ಟು ಟೈಟಾಗಿ ಸಾಧ್ಯ ನೋಡಿ ಅಷ್ಟು ಟೈಟಾಗಿ ಎಳ್ಕೋಬೇಕು. ನೋಡಿ, ಇವಾಗ ಈ ರೀತಿ ಸ್ಕ್ವೇರ್ ಶೇಪ್ ಬಂದಿದೆ. ಇದನ್ನು ನೋಡಿ, ಕೊನೆಯದಾಗಿ ಏನು ಬಿಡಿಸಿರತ್ತಲ್ಲ ಅದ್ರ ಒಳಗಡೆ ಹೀಗೆ ನೀಡನ್ನು ಹಾಕಿ ಹೀಗೆ ಇಡಬೇಕು. ನೆಕ್ಸ್ಟು ಒಂದು ಕ್ರಿಸ್ಟಲ್ಲು ಮತ್ತು ಒಂದು ಬೀಡನ್ನ ತಗೊಂಡಿದ್ದೀನಿ. ಹೀಗೆ ಅಂದರೆ
ನೋಡಿ ಹೀಗೆ. ನಂತರ ಈ ಕ್ರಿಸ್ಟಲ್ ಒಳಗಡೆ ನಾವು ಈ ರೀತಿ ಸೂಜಿನ ಹಾಕಬೇಕು. ನೋಡಿ ಹೀಗೆ ಟೈಟಾಗಿ ಎಳ್ಕೋಬೇಕು. ನೆಕ್ಸ್ಟು ಈ ಗೋಲ್ಡನ್ ಬೀಡ್ ಏನಿರುತ್ತಲ್ಲ ಹೀಗೆ ಅದರ ಒಳಗಡೆ ಹೀಗೆ ನೀಡಲ್ಲಿ ಹಾಕಬೇಕು. ನೆಕ್ಸ್ಟು ಅದರ ಪಕ್ಕದ ರೈಟ್ ಸೈಡ್ ಏನು ಬೀಡ್ ಇರುತ್ತಲ್ಲ ಅದರ ಒಳಗಡೆ ಹೀಗೆ ನೀಡಲ್ಲಿ ಹಾಕ್ತಾ ಹೋಗಬೇಕು. ಅದರ ನೆಕ್ಸ್ಟು ಹೀಗೆ ಮತ್ತು ಅದರ ನೆಕ್ಸ್ಟ್ ಬೀಡ್ ಏನಿರುತ್ತೆ ಅದರಲ್ಲಿ ನೋಡಿ ಹೀಗೆ ಪ್ರತಿ ಸಲನೂ ನಾವು ದಾರನ ಟೈಟಾಗಿ ಎಳ್ಕೋಬೇಕು. ನೆಕ್ಸ್ಟು ಹೀಗೆ ಟೈಟಾಗಿ ಎಳಿಬೇಕು. ಅಂದರೆ ಈ ಕ್ರಿಸ್ಟಲ್ ಬೀಡು ಮತ್ತು ಈ ಸಿಂಗಲ್ ಬೀಡ್ ಏನು ಹಾಕಿರ್ತೀವಲ್ಲ ಅದ್ರ ಆಪೋಸಿಟ್ ಡೈರೆಕ್ಷನ್ನಲ್ಲಿ ನಮಗೆ ಈ ಥ್ರೆಡ್ ಹೀಗೆ ಬರಬೇಕು. ನೋಡಿ ಈ ಕ್ರಿಸ್ಟಲ್ ಬೀಡ್ ಇಲ್ಲಿದೆ ಮತ್ತು ಥ್ರೆಡ್ಡು ಇಲ್ಲಿ ಬಂದಿದೆ. ಇವಾಗ ನೋಡಿ ನಮಗೆ ಎಲ್ಲೆಲ್ಲಿಗೆ ಕುಚ್ಚು ಬೇಕು ಅಂತ ಮಾರ್ಕ್ ಮಾಡ್ಕೊಳ್ಳೋಣ. ಹೀಗೆ ನೋಡಿ ನಾನು ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ ಅಲ್ವಾ. ಹೀಗೆ ಸೂಜಿನ ಹೀಗೆ ಹಾಕ್ತಾ ಇದ್ದೀನಿ. ಹೀಗೆ ಟೈಟಾಗಿ ಹಾಕಿಬಿಟ್ಟು ಹೀಗೆ ಲಾಕ್ ಟೈಟಾಗಿ ಒಂದು 2-3 ಸಲ ನಾಟ್ ಹಾಕಿದರೆ ಕರೆಕ್ಟಾಗಿ ಫಿಕ್ಸ್ ಆಗುತ್ತೆ. ದಾರ ಬಿಚ್ಚಿ ಹೋಗಬಾರ್ದು, ಆ ರೀತಿ ನಾವು ನಾಟ್ ಹಾಕ್ಕೋಬೇಕು. ನೋಡಿ ಇವಾಗ ಎಕ್ಸ್ಟ್ರಾ ಥ್ರೆಡನ್ನು ಕಟ್ ಮಾಡ್ತಾ ಇದ್ದೀನಿ. ನೋಡಿ ಹೀಗೆ ತೋರಿಸ್ತಾ ಇದ್ದೀನಿ. 4 ಬೀಡ್ಸ್ನ ಹೀಗೆ ಸೂಜಿ ಒಳಗೆ ಹಾಕ್ಕೋತಾ ಇದ್ದೀನಿ. ಹೀಗೆ ತುಂಬ ಟೈಟಾಗಿ ಎಳ್ಕೋಬಾರ್ದು ಅಂತ ಕೆಲವೊಂದು ಸಲ ನಾಟ್ ತುಂಬ ಚಿಕ್ಕದಿರತ್ತಲ್ಲ, ಹೀಗೆ ಎಳ್ಕೊಂಬಿಟ್ಟು ನೋಡಿ ಈ ರೀತಿ ಸ್ಕ್ವೇರ್ ಶೇಪ್ ಬರುತ್ತೆ. ನೆಕ್ಸ್ಟು ಅದರ ನೆಕ್ಸ್ಟ್ ಬೀಡ್ ಏನಿರುತ್ತೆ ಅದರ ಒಳಗಡೆ ಹೀಗೆ ಸೂಜಿನ ಹಾಕಿಬಿಟ್ಟು ಟೈಟಾಗಿ ಎಳ್ಕೊಂಡು ಈ ಮಧ್ಯ ದಾರ ಇರುತ್ತಲ್ಲ ಅದರಲ್ಲಿ ಹೀಗೊಂದು ನಾಟ್ ಹಾಕಬೇಕು. ನಾಟ್ ಹಾಕಿದರೆ ಟೈಟಾಗಿ ಕೂರುತ್ತೆ. ನೆಕ್ಸ್ಟು ಮತ್ತೊಂದು ಬೀಡನ್ನ ತಗೊಂಬಿಟ್ಟು ಹೀಗೆ ನೀಡಲ್ಗೆ ಹಾಕಿಬಿಟ್ಟು ಅದರ ನೆಕ್ಸ್ಟ್ ಬೀಡ್ ಒಳಗಡೆ ಹೀಗೆ ಸೂಜಿನ ಟೈಟಾಗಿ ಎಳಿಬೇಕು. ಮತ್ತೊಂದು ಗೋಲ್ಡನ್ ಬೀಡು ಮತ್ತು ಅದರ ನೆಕ್ಸ್ಟು ಬೀಡ್ ಒಳಗಡೆ ಹೀಗೆ ಸೂಜಿನ ಹಾಕಿ ಎಳಿಬೇಕು. ನೆಕ್ಸ್ಟು ಇನ್ನೊಂದು ಗೋಲ್ಡನ್ ಬೀಡು ಮತ್ತು ಅದರ ನೆಕ್ಸ್ಟು ಹೀಗೆ ಬೀಡಲ್ಲಿ ಹಾಕಿ ದಾರನ ತಗೋಬೇಕು. ಮತ್ತು ಕೊನೆಯದಾಗಿ ಇನ್ನೊಂದು ಬೀಡನ್ನ ಹಾಕ್ತಾ ಇದ್ದೀನಿ ಹೀಗೆ. ಅದಾದ ಮೇಲೆ
ಅದ್ರ ಪಕ್ಕದಲ್ಲಿರೋ ಬೀಡ್ ಒಳಗಡೆ ಹೀಗೆ ಎಳ್ಕೊಂಬಿಟ್ಟು, ಮತ್ತು ನೋಡಿ ಈ ಫಸ್ಟ್ ಏನು ಬೀಡ್ ಹಾಕಿದ್ವಲ್ಲ ಅದ್ರ ಒಳಗಡೆ ಹೀಗೆ ದಾರನ ತಗೋಬೇಕು. ನೆಕ್ಸ್ಟು ಒಂದು ಕ್ರಿಸ್ಟಲ್ಲು, ಮತ್ತು ಈ ಕ್ರಿಸ್ಟಲ್ ಬೀಡ್ ಏನಿರುತ್ತೆ ನಾವು ಅದನ್ನು ಸೀರೆ ಕಲರ್ ಕಾಂಬಿನೇಷನ್ ನೋಡಿಕೊಂಡು ತಗೋಬೇಕಾಗತ್ತೆ. ಹೀಗೆ ಮತ್ತು ಇಲ್ಲೊಂದು ಗೋಲ್ಡನ್ ಬೀಡನ್ನ ಹಾಕ್ತಾಯಿದ್ದೀನಿ. ನಂತರ ಈ ಕ್ರಿಸ್ಟಲ್ ಬೀಡ್ ಒಳಗಡೆಯಿಂದ ಹೀಗೆ ಥ್ರೆಡ್ನ ತಗೊಂಡ್ಬಿಟ್ಟು ಮತ್ತು ಹಿಂದ್ಗಡೆ ಇರೋ ಬೀಡ್ ಒಳಗಡೆ ಹೀಗೆ ದಾರನ ನೆಕ್ಸ್ಟು ಅದರ ನೆಕ್ಸ್ಟ್ ಪಕ್ಕದಲ್ಲಿರತ್ತಲ್ಲ ಅದರ ಒಳಗಡೆ ಮತ್ತು ಅದರ ಪಕ್ಕದಲ್ಲಿರೋದ್ರ ಒಳಗಡೆ ಮತ್ತು ಅದರ ಪಕ್ಕದಲ್ಲಿರೋದು ನೆಕ್ಸ್ಟು ಹೀಗೆ ಅದರ ಪಕ್ಕದಲ್ಲಿ, ಅಂದರೆ ಇದರ ಕ್ರಿಸ್ಟಲ್ ಬೀಡ್ ಏನು ಹಾಕಿರ್ತೀವಲ್ಲ ಅದ್ರ ಆಪೋಸಿಟಲ್ಲಿ ದಾರ ಬರಬೇಕು. ನೋಡಿ ಹೀಗೆ. ನೆಕ್ಸ್ಟು ನಾನು ಹೀಗೆ ಬಟ್ಟೆಗೆ ಹಾಕ್ತಾ ಇದ್ದೀನಿ. ಟೈಟಾಗಿ ನಾಟ್ ಹಾಕ್ಕೋಬೇಕಾಗತ್ತೆ, ಎಲ್ಲೂ ಬಿಚ್ಚೋಗಬಾರ್ದು ಆ ರೀತಿ. ನೆಕ್ಸ್ಟು ದಾರನ ಕಟ್ ಮಾಡ್ತಾ ಇದ್ದೀನಿ. ಮತ್ತು ಅದೇ ರೀತಿ ಮತ್ತೊಂದು ರೆಡಿ ಮಾಡ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾ ಇದ್ದೀನಿ. ಹೀಗೆ ಎಕ್ಸ್ಟ್ರಾ ಥ್ರೆಡ್ನ ಕಟ್ ಮಾಡಬೇಕು. ನೋಡಿ ಫ್ರೆಂಡ್ಸ್, ಅದೇ ರೀತಿ ಮತ್ತೊಂದನ್ನು ಹೀಗೆ ರೆಡಿ ಮಾಡ್ಕೊಂಡಿದ್ದೀನಿ. ಇದನ್ನು ನಾನಿಲ್ಲಿ ಹಾಕ್ತಾ ಇದ್ದೀನಿ. ಅಂದರೆ ಎಲ್ಲನೂ ಸೇಮ್ ಡಿಸ್ಟೆನ್ಸಲ್ಲಿ ಸ್ಟಿಚ್ ಮಾಡಬೇಕು. ಫಸ್ಟೇ ನಾವು ಮಾರ್ಕ್ ಮಾಡ್ಕೊಂಡ್ಬಿಟ್ರೆ ನಮಗೆ ಆ ಕಡೆ ಈ ಕಡೆ ಆಗಲ್ಲ, ಕರೆಕ್ಟಾಗಿ ಬಂದಿರುತ್ತೆ. ಇವಾಗ ಎಕ್ಸ್ಟ್ರಾ ಥ್ರೆಡ್ನ ಕಟ್ ಮಾಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇವಾಗ ಸುಂದರವಾದ ಬೀಡೆಡ್ ಕುಚ್ಚಿನ ಡಿಸೈನ್ ರೆಡಿಯಾಗಿದೆ. ಈ ಕ್ರಿಸ್ಟಲ್ ಏನಿರುತ್ತೆ ಇದನ್ನು ಆಲ್ಮೋಸ್ಟ್ ನೀವು ಸೀರೆ ಕಲರ್ ಕಾಂಬಿನೇಷನ್ ನೋಡಿಕೊಂಡು ಸೆಲೆಕ್ಟ್ ಮಾಡ್ಕೋಬೇಕು. ಆವಾಗ ನಿಮಗೆ ತುಂಬ ಗ್ರ್ಯಾಂಡ್ ಲುಕ್ ಬರುತ್ತೆ. ಮತ್ತು ಈ ಕುಚ್ಚನ್ನೆಲ್ಲ ಫಸ್ಟೇ ಮಾರ್ಕ್ ಮಾಡ್ಕೊಂಡ್ಬಿಟ್ಟು, ಅಂದರೆ ಎಲ್ಲೆಲ್ಲಿಗೆ ಬರಬೇಕು ಅನ್ನೋದನ್ನು ಮಾರ್ಕ್ ಮಾಡಿಕೊಂಡ್ರೆ ನಿಮಗೆ ಈಸಿಯಾಗಿ ಹಾಕ್ಕೊಂಡು ಹೋಗ್ಬೋದು. ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟ ಅಂತ ಅನಿಸಿದ್ರೂ ಹಾಕ್ತಾ ಹೋದಂಗೆ ಒಂದು ಗ್ರಿಪ್ ಸಿಕ್ಬಿಟ್ಟು ತುಂಬಾ ಈಸಿಯಾಗಿ ಹಾಕ್ತಾ ಹೋಗ್ಬೋದು. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೋತಾ ಇದ್ದೀನಿ. ಈ ಕುಚ್ಚಿನ ಕಾಸ್ಟು ಒಂದು 250 ಹಾಗೆ ಚಾರ್ಜ್ ಮಾಡ್ಬೋದು ನೀವು. ನಾವೇ ಹಾಕ್ಕೊಳ್ಳೋದಾದರೆ ಆಲ್ಮೋಸ್ಟ್ 150 ಹಾಗೆ ಮುಗ್ದೋಗುತ್ತೆ. ಈ ವಿಡಿಯೋನ ನೋಡಿಬಿಟ್ಟು ನೀವು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸೋದಕ್ಕೆ ಮರಿಬೇಡಿ. ಹಾಗೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ಇದರಿಂದ ಅವರಿಗೂ ಸಹ ಒಂದು ಗ್ರ್ಯಾಂಡ್ ಆದ ಕುಚ್ಚಿನ ಡಿಸೈನ್ ಹೇಗೆ ಹಾಕೋದು ಅನ್ನೋದು ಗೊತ್ತಾಗುತ್ತೆ. ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.